ಎಲ್ರಿಗೂ ನಮಸ್ಕಾರಗಳು ಪೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ICC ಕಡೆಯಿಂದ ಈ ಎರಡು ಹೊಸ ರೂಲ್ ನ ಅಮೆಂಡ್ ಮಾಡಬೇಕು ಅಂತ ICC ಅನ್ಕೊಂತಾ ಇದಾರಂತೆ ICC ಕಡೆಯಿಂದನೇ ಬರ್ತಾ ಇರೋಂತ ಅಫಿಷಿಯಲ್ ಅಪ್ಡೇಟ್ ಮಗ ಇನ್ನೂ ಅಮೆಂಡ್ ಆಗಿಲ್ಲ ಬಟ್ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ಬಿಟ್ಟು ಅಧ್ಯಯನ ಮಾಡಿದ ನಂತರ ಇದನ್ನ ಮಾಡಲೇಬೇಕು ಅಂತ ಮಾಡಿರುವಂಥ ರೂಲ್ಸ್ಗಳು ಇದು ಸೊ ಅದೇ ODI ಫಾರ್ಮೆಟ್ ಜೊತೆಗೆ ಟೆಸ್ಟ್ ಫಾರ್ಮೆಟ್ಲಿ ಚೇಂಜಸ್ನ ತೊಗೊಂಬರ್ತಿದಾರಂತೆ ಇದು IPL ಆಗಿರಲಿ T20 ಆಗಿರಲಿ ಇದೆಲ್ಲ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ IPL ರೂಲ್ಸ್ ಅಲ್ಲ ಇದು ICCಯ ರೂಲ್ಸು ODI ಫಾರ್ಮೆಟ್ ರೂಲ್ಸ್ ಹೇಳ್ಬಿಡ್ತೀನಿ ಮಗ ಫಸ್ಟು ಇದು ಬೌಲಿಂಗ್ ರಿಲೇಟೆಡ್ ರೂಲ್ ಮಗ ಬೌಲರ್ಸ್ಗಳಿಗೆ ಸ್ವಲ್ಪ ಯೂಸ್ ಆಗಬೇಕು ಅಂತ ಒಂಥರ ಇವನ್ ಆಗಿರಬೇಕು ಕಾಂಟೆಸ್ಟು ಅನ್ನೋ ಥರ ಈ ರೂಲ್ನ ಚೇಂಜ್ ಮಾಡಬೇಕು ಅನ್ನೋ ಥರ ಈ ಥರ ಇವಾಗ ಸ್ವಲ್ಪ ಜನ ಆಶ್ಚರ್ಯ ಆಗೋಗ್ಬಿಡು ಸ್ವಲ್ಪ ಜನಕ್ಕೆ ನಾನು ಹೇಳೋದು ಕೇಳ್ಬಿಟ್ಟು ಏನು ಗುರು ಈ ಥರ ನಮ್ಗೆ ಈ ಥರ ರೂಲ್ ಇರೋದೇ ಗೊತ್ತಿಲ್ವಲ್ಲ ಗುರು ಅಂತ ಹೌದು ODIs ಅಂತ ಬಂದಾಗ ಒಂದು ಇನ್ನಿಂಗ್ಸಲ್ಲಿ 2 ಬಾಲ್ನ ಯೂಸ್ ಮಾಡಿದ್ರು ಟೋಟಲ್ ಆಗಿ 4 ಬಾಲ್ನ ಯೂಸ್ ಮಾಡ್ತಾ ಇದ್ರು ಒಂದೆಂಡಿಂದ ಬೌಲಿಂಗ್ ಮಾಡ್ಬೇಕಾದ್ರೆ 25 ಓವರ್ ಹಾಕಿಸ್ತಾ ಇದ್ರು ಒಂದು ಬಾಲಿಂದ ಇನ್ನೊಂದೆಂಡಿಂದ 25 ಓವರ್ ಹಾಕಿಸ್ತಾ ಇದ್ರು ಟೋಟಲ್ ಆಗಿ 4 ಬಾಲ್ ಇನ್ ಮ್ಯಾಚ್ ಆಗಿತ್ತು 2 ಬಾಲ್ಸ್ ಇನ್ ಇನ್ನಿಂಗ್ಸ್ ಆಗ್ತಾ ಇತ್ತು ಸೊ ಇವಾಗ ಸೀನ್ ಏನು ಅಂತಂದ್ರೆ ಇವಾಗ ಏನೋ 1 ಬಾಲ್ ಮಾಡ್ಬಿಡ್ತಾರಾ ಅಥವಾ ಏನೋ ಬಾಲೇ ಕೊಡಲ್ವಾ ಕೇಳಿದ್ರೆ ಇಲ್ಲ 4 ಬಾಲ್ ಮಾಡ್ಬಿಡ್ತಾರೆ ಒಂದು ಇನ್ನಿಂಗ್ಸಲ್ಲಿ ಅಥವಾ 3 ಬಾಲ್ ಮಾಡ್ಬಿಡ್ತಾರೆ ಒಂದು ಇನ್ನಿಂಗ್ಸಲ್ಲಿ ಸೊ ಆ ಥರ ಅಲ್ಲ ಸೀನು 2 ಬಾಲೇ ಇರುತ್ತಂತೆ ಮಗ ಬಟ್ ಇಲ್ಲಿ ಒಂದು ಸ್ವಲ್ಪ ಸ್ಲೈಟಾಗಿ ಟ್ಯೂನ್ ಮಾಡ್ತಾ ಇದ್ದಾರಂತೆ ಈ ರೂಲ್ನ 25 ಓವರ್ನು ಕೂಡ 2 ಬಾಲ್ನ ಇವ್ರು ಯೂಸ್ ಮಾಡ್ಬೋದಂತೆ ಅದಾದಮೇಲೆ ಅಂದರೆ 2 ಇಂಡಿಯಿಂದ ಕೂಡ ಯೂಸ್ ಮಾಡ್ಕೊಬೋದಂತೆ ಅದಾದ್ಮೇಲೆ 1 ಬಾಲ್ನ ತೊಗೊಬೇಕಂತೆ ಯಾವ್ದಾರ 1 ಬಾಲ್ನ ಮಾತ್ರ ಯೂಸ್ ಮಾಡಬೇಕಂತೆ ಇನ್ನು ಮಿಕ್ಕಂತ 25 ಓವರ್ 2 ಇಂಡಿಯಿಂದ ಬೌಲಿಂಗ್ ಮಾಡ್ಬೇಕಾದ್ರೂ ಕೂಡ 25 ಓವರಲ್ಲಿ ಒಂದೇ ಬಾಲ್ನ ಯೂಸ್ ಮಾಡಬೇಕಂತೆ ಸೊ ಅದು ಮಾಡ್ತಾ ಇರೋಂಥ ಚೇಂಜಸ್ ಇದು ಏನು ಗುರು ಈ ಚೇಂಜು ಅಂತ ಕೇಳಿದ್ರೆ ರಿವರ್ಸ್ ಸ್ವಿಂಗ್ ಅನ್ನುವಂಥದ್ದು ರೀಸೆಂಟಾಗಿ ODIs ಅಲ್ಲಿ ಕಳೆದು ಹೋಗಿದೆ ಬೌಲರ್ಸ್ಗಳಿಗೆ ಏನು ಸಿಗ್ತಾ ಇಲ್ಲ ಬರೀ ಬ್ಯಾಟರ್ಸ್ಗಳ ಗೇಮ್ ಆಗೋಗ್ಬಿಟ್ಟಿದೆ ಅಷ್ಟೇ ODI ಆದರೂ ಅಷ್ಟೇ T20 ಆದರೂ ಅಷ್ಟೇ ಏನೇ ಆದರೂ ಅಷ್ಟೇ ಎಲ್ಲ ಬರೀ ಕಂಪ್ಲೀಟಾಗಿ ಬ್ಯಾಟರ್ಸ್ಗಳ ಗೇಮು ಕಳೆದು ಹೋಗಿದೆ ಹಿಂದೆ ಇದ್ದಂಥ ರಿವರ್ಸ್ ಸ್ವಿಂಗು ಹೆಂಗೆ ಆಗ್ತಿತ್ತು ಬಾಲು ಡೆತ್ ಓವರ್ಸ್ಗಳಲ್ಲಿ ಬಂದಾಗ ಆಲ್ಮೋಸ್ಟ್ 35+ ಓವರ್ಸ್ ಆಯಿತು ಅಂದಾಗ ರಿವರ್ಸ್ ಸ್ವಿಂಗು ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಇವಾಗ ರಿವರ್ಸ್ ಸ್ವಿಂಗ್ ಅನ್ನೋದನ್ನೇ ಕಳೆದೋಗ್ಬಿಟ್ಟಿದೆ ಸೊ ರಿವರ್ಸ್ ಸ್ವಿಂಗ್ ಆಗಬೇಕು ಅಂದರೆ ಬೌಲರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಇರಬೇಕು ಅಂತಂದರೆ ಸೊ ಹಳೆ ಕತೆ ಗೀತೆ ಎಲ್ಲ ಏನಿತ್ತು ನಮ್ಮದು ರಿವರ್ಸ್ ಸ್ವಿಂಗ್ ಕತೆಗಳೆಲ್ಲ ಏನಿತ್ತು ಅದನ್ನೆಲ್ಲ ಮತ್ತೆ ತೊಗೊಂಬರ್ಬೇಕು ಅಂತ ಅಂದರೆ ಇಲ್ಲಿ ತಗೊಂಬರ್ಬೇಕು ಅಂದ್ರೆ ಪಕ್ಕ ಇರೋ ಚೇಂಜ್ ಆಗಲೇಬೇಕು ಅಂತ ಸಿಕ್ಕಾಪಟ್ಟೆ ಜನ ಮಾತಾಡಿದ್ರೆ ಸೌರವ್ ಗಂಗೂಲಿ ಸಚಿನ್ ತೆಂಡೂಲ್ಕರ್ ಜೊತೆಗೆ ಬ್ರಾಟ್ಲಿ ದೊಡ್ಡ ಲೆಜೆಂಡರಿ ಕ್ರಿಕೆಟರ್ಗಳೇ ಈ ರೂಲ್ನ ಚೇಂಜ್ ಮಾಡಬೇಕು 2 ಬಾಲ್ ಏನು ಕಂಪ್ಲೀಟಾಗಿ ಯೂಸ್ ಮಾಡ್ತಾರೆ 25 ಓವರ್ ಏನು ಹಾಕಿಸ್ತಾ ಇದ್ದೀರಾ ಸೊ ಇದು ಸರಿ ಬರ್ತಾ ಇಲ್ಲ ನೀವು 25 ಓವರ್ವರೆಗೂ ಕೂಡ ಇಟ್ಕೊಳ್ಳಿ ನೀವು 2 ಬಾಲ್ನ ಅದಾದ್ಮೇಲೆ 1 ಬಾಲ್ನ ಕೊಡಿ ಅವಾಗ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸೊ ಇದು ಕೂಡ ರೂಲು ಚೇಂಜ್ ಆಗುವಂಥ ಎಲ್ಲ ಸಾಧ್ಯತೆ ಅಮೆಂಡ್ ಆಗುವಂಥ ಆಲ್ಮೋಸ್ಟ್ 90% ಪಾಸಿಬಿಲಿಟಿ ಎದ್ದೆ ಕಾಣಿಸ್ತಾ ಇದೆ ಮಗ ಇನ್ನೂ ಒಂದು ರೂಲ್ ಏನು ಅಂತ ಅಂದರೆ ಇದು ಆಲ್ಮೋಸ್ಟ್ ಚೇಂಜ್ ಆಗಾರ ಲೆಕ್ಕನೇ ಇದು ನನ್ನ ಪ್ರಕಾರ ಯಾಕಂದರೆ ರಿವರ್ಸ್ ಸ್ವಿಂಗ್ನ ಇವಾಗ ಮತ್ತೆ ತೊಗೊಬರ್ಬೇಕು ಅಂತಂದರೆ ODIನ ಸಿಕ್ಕಾಪಟ್ಟೆ ಒಂಥರ ಎಕ್ಸೈಟಿಂಗ್ ಇಡಬೇಕು ಅಂತಂದರೆ ಸ್ವಿಂಗು ರಿವರ್ಸ್ ಸ್ವಿಂಗು ಎಲ್ಲ ಇಡಬೇಕು ಅಂತಂದರೆ ಈ ರೂಲ್ನ ತೊಗೊಂಡು ಬರಲೇಬೇಕು ಇವರು ಆ್ಯಂಡ್ ತೊಗೊಂಡು ಬಂದೇ ಬರ್ತಾರೆ ಆ್ಯಂಡ್ ಇನ್ನೂ ಒಂದು ರೂಲು ಟೆಸ್ಟ್ ಫಾರ್ಮೆಟ್ ರಿಲೇಟೆಡು ಇಲ್ಲಿ ಓವರ್ ರೈಟ್ ಸ್ಲೋವರ್ ಓವರ್ ರೈಟ್ ಎಲ್ಲ ಆಗ್ತಾ ಇರೋದ್ರಿಂದ ಓವರ್ಗಳ ಮಧ್ಯ ನಡುವೆ ಒಂಥರ ಸ್ಟಾಪ್ ವಾಚ್ನ ಇಡೋ ಥರ ಏನೋ ಒಂದು ರೂಲ್ನ ತೊಗೊಂಬರುತ್ತೆ ಮುಂಚೆನೇ ಇತ್ತು ಸ್ಟಾಪ್ ವಾಚ್ ಎಲ್ಲ ಓವರ್ ಆಲ್ ತೊಗೊಂಡವರು ಬಟ್ ಇವಾಗ ಓವರ್ಗಳ ಮಧ್ಯ 1 ನಿಮಿಷಕ್ಕಿಂತ ಜಾಸ್ತಿ ಆಗಬಾರ್ದಂತೆ 60 ಸೆಕೆಂಡ್ಸ್ಗಿಂತ ಜಾಸ್ತಿ ಟೈಮ್ ತೊಗೊಂಡು ಬೌಲಿಂಗ್ ಮಾಡೋಂಗೆ ಇಲ್ವಂತೆ ಇನ್ ಕೇಸ್ ಏನಾದ್ರು 1 ಓವರ್ಗೆ ಏನಾದ್ರು ತೊಗೊಂಡು ಈ ಥರ ಹಾಕಿದ್ರು ಅಂತಂದರೆ 2 ನಿಮಿಷ 3 ನಿಮಿಷ ತೊಗೊಂಡು ಏನಾದ್ರು ಡಿಲೇ ಮಾಡ್ಕೊಂಡು ಹಾಕಿದ್ರು ಅಂತಂದರೆ ಅವ್ರಿಗೆ ಪೆನಾಲ್ಟಿ ಹಾಕುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಸೊ ಹೆಂಗಿರೋ ಆರಾಮಾಗಿ ಒಂದು ನಿಮಿಷ ಏನಕ್ಕೆ ತೊಗೊಬೇಕು ಫಸ್ಟ್ ಆಫ್ ಆಲು 1 ಓವರ್ ಆದಮೇಲೆ ಇನ್ನೊಂದು ಓವರ್ ಹಾಕೋದಕ್ಕೆ 1 ನಿಮಿಷ ಏನಕ್ಕೆ ತೊಗೊಬೇಕು ಆರಾಮಾಗಿ ಹಾಕ್ಬೋದಲ್ಲ ಹೌದು 1 ನಿಮಿಷ ಏನು ಕೆಲವೊಬ್ರು ತೊಗೊತಾರೆ ಕೆಲವೊಬ್ರು ಅದು ಇದು ಎಲ್ಲ ಫೀಲ್ಡ್ ಸೆಟ್ ಅದು ಇದು ರೆಡಿ ಮಾಡ್ತಿರ್ತಾರಲ್ಲ ಸೊ ಅವಾಗ ತೊಗೊತಾರೆ ಸೊ ಅದಕ್ಕೋಸ್ಕರ ತೊಗೊಂಬಂದಿರುವಂಥ ರೂಲ್ ಇದು ಜಾಸ್ತಿ ಡಿಲೇ ಆಗ್ತಾ ಇರೋದ್ರಿಂದ ಸ್ಲೋವರ್ ಓವರ್ ರೇಟ್ ಆಗ್ತಾ ಇರೋದ್ರಿಂದ ಸೊ 2 ರೂಲ್ಗಳನ್ನ ಚೇಂಜ್ ಮಾಡಬೇಕು ಅಂತ ಚೇಂಜ್ ಏನು ಇಲ್ಲಿ ಹೊಸ ರೂಲ್ನ ತೊಗೊಂಬರ್ಬೇಕು ಅಂತ ಅನ್ಕೊಂಡಿದ್ರು ಸೊ ಸೆಕೆಂಡ್ ರೂಲು ಟೆಸ್ಟ್ ಫಾರ್ಮೆಟ್ದು ಸೊ ಇಲ್ಲಿ ಫಸ್ಟ್ ರೂಲ್ನ ಸ್ವಲ್ಪ ಚೇಂಜ್ ಮಾಡಬೇಕು ಟ್ಯೂನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ರೂಲ್ ಏನಿದೆ ಇದೆ ಬಿಗ್ಗೆಸ್ಟ್ ಚೇಂಜು ಇದೇನಾದ್ರು ತೊಗೊಂಬಂದ್ರು ಅಂತ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ ಬೌಲರ್ಸ್ಗಳು ಖುಷಿ ಪಡ್ತಾರೆ ರಿವರ್ಸ್ ಸ್ವಿಂಗ್ ಎಲ್ಲ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಅಂತ ಅಂದರೆ ಅವ್ರು ಖಂಡಿತ ಖುಷಿ ಪಟ್ಟೆ ಪಡ್ತಾರೆ ಬ್ಯಾಟರ್ಸ್ಗಳು ಸ್ಟ್ರಗಲ್ ಮಾಡ್ತಾರೆ ಅಂತ ಅಂದರೆ ಸೊ ನೋಡುವ ಅದೇನಾಗುತ್ತೆ ಅಂತ ಇವಾಗ ಹೇಳ್ತಾರೆ ನಮಗೆ ಒಡಿ ಆಟನೇ ಬೇಕು ಗುರು ಏನಕ್ಕೆ ಬೌಲರ್ಸ್ಗಳೆಲ್ಲ ಒಡ್ಸ್ಕೊಳ್ಳಿ ಬಿಡು ನಮಗೆ ಡಮಾಲ್ ಡಿಮಿಲ್ ಆಟನೇ ಬೇಕು ಬೌಲರ್ಸ್ಗಳು ವಿಕೆಟ್ ಎತ್ತು ಅಂತದೆಲ್ಲ ಯಾಕೆ ಬೇಕು ಇವಾಗ ಮುಂಚೆ ಐತಲ್ಲ ಅದೇ ಚೆನ್ನಾಗಿದೆ ಅಂತ ಹೇಳ್ತಿರೋದು ಸ್ವಲ್ಪ ಜನ ನೋಡೋಣ ಗುರು ರಿವರ್ಸ್ ಸ್ವಿಂಗು ಅದು ಇದೆಲ್ಲ ನಾವಂತೂ ನೋಡಿಲ್ಲ ಕಳೆದೋಗ್ಬಿಟ್ಟಿದೆ ರೀಸೆಂಟಾಗಂತೂ ರಿವರ್ಸ್ ಸ್ವಿಂಗ್ ODI ಫಾರ್ಮೆಟಲ್ಲಿ ಸೊ ಅದರ ತೊಗೊಂಬಂದ್ರು ಅಂತಂದರೆ ಆಗತ್ತೆ ರಿವರ್ಸ್ ಸ್ವಿಂಗ್ ಆಗೋದಿಲ್ವ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಬಾ